ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಏನು ಸುಮಾರು 40,228 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಐ ಹೋಪ್ ಪ್ರತಿಯೊಬ್ಬರು ಅಪ್ಲೈ ಅನ್ನ ಮಾಡಕ್ಕೆ ತಾವು ಟ್ರೈ ಮಾಡಿದೀರಾ ಅಂದ್ಕೊಂತೀನಿ. ಓಕೆನಾ? ಕರೆಕ್ಟ್ ಆಗಿ ತಾವು ಅಪ್ಲೈ ಅನ್ನ ಮಾಡಿದ್ರೆ ವೆಲ್ ಅಂಡ್ ಗುಡ್, ಯಾವುದೇ ರೀತಿಯಂತಹ ಒಂದು ಸಮಸ್ಯೆ ಇಲ್ಲ. ಕೆಲವೊಬ್ಬರು ಒಂದು ಕಮೆಂಟ್ಸ್ ಅನ್ನ ಮಾಡ್ತಿದ್ರು, ಬ್ರದರ್ ನಾವು ಈ ರೀತಿಯಾಗಿ ನಾವು ಅಪ್ಲೈ ಅನ್ನ ಮಾಡಕ್ ಹೋದ್ವಿ, ಈ ರೀತಿಯಾಗಿರುವಂತಹ ಒಂದು ಪ್ರಾಬ್ಲಮ್ ಅನ್ನ ನಾವು ಫೇಸ್ ಮಾಡಿದ್ವಿ ಅಂತ ಒಂದು ಕಮೆಂಟ್ಸ್ ಗಳು ಬಹಳಷ್ಟು ಬಂದಿದ್ದಾವೆ. ಸೊ ನಾನು ಮೊದಲೇ ಹೇಳಿದ್ದೀನಿ, ಅವಸರ ಆತುರ ತಾವು ಬೀಳ್ಬೇಡಿ. ಅತಿ ಬೇಗವಾಗಿ ನಾನು ಈಸಿಯಾಗಿ ಯಾವ ರೀತಿ ಅಪ್ಲೈ ಮಾಡೋದು ಎಂಬುದರ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ವಿಡಿಯೋ ಬಹಳ ಬೇಗ ನಾನು ನಮ್ಮಲ್ಲಿ ಅಪ್ಡೇಟ್ ಅನ್ನ ಶೇರ್ ಅನ್ನ ಮಾಡ್ಕೊಂತೀನಿ. ಆದರೆ ಸ್ನೇಹಿತರೆ, ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಪ್ರತಿಯೊಬ್ಬರು ಯಾವ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಕಾಯ್ತಾ ಇದ್ದೀರಾ ಅಂದ್ರೆ, ಫೈನಲ್ ಆಗಿ ನಮ್ಮ ಒಂದು ರಾಜ್ಯಕ್ಕೆ ಎಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಸುಮಾರು 23 ಸರ್ಕಲ್ಸ್ ಅನ್ನ ಸೇರಿಸಿ ಇವತ್ತು ಏನು ಒಂದು ಸುಮಾರು 40,228 ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಆ ಒಂದು 23 ಒಂದು ರಾಜ್ಯಗಳಲ್ಲಿ ಸರ್ಕಲ್ಗಳಲ್ಲಿ ಸೇರಿಸಿಕೊಂಡು ನಮ್ಮ ಒಂದು ಕರ್ನಾಟಕ ಒಂದು ರಾಜ್ಯಕ್ಕೆ ಟೋಟಲ್ ನಂಬರ್ ಆಫ್ ಪೋಸ್ಟ್ ಎಷ್ಟೊಂದು ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಬಹಳ ಒಂದು ಮುಖ್ಯವಾಗಿ ಕ್ಯಾಟಗರಿ ವೈಸ್ ಎಷ್ಟೊಂದು ಪೋಸ್ಟ್ ಗಳನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ. ಅಂದ್ರೆ ನಾವು ಜನರಲ್ ಒಂದು ಕ್ಯಾಟಗರಿ ಸೇರಿದೀವಿ, OBC ಆಗಿರ್ಬೋದು, SC ST ಆಗಿರ್ಬೋದು, PWD ಆಗಿರ್ಬೋದು, ಯಾವ ಒಂದು ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಅನ್ನ ಇಲ್ಲಿ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಅನ್ನ ಮಾಡ್ತೀನಿ. ನಮ್ಮ ಒಂದು ಕರ್ನಾಟಕ ರಾಜ್ಯಕ್ಕೆ ಕಂಪೇರ್ ಅನ್ನ ಮಾಡಿಕೊಂಡ್ರೆ ಬೇರೊಂದು ರಾಜ್ಯಗಳಿಗೆ ಎಷ್ಟೆಷ್ಟು ವೇಕೆನ್ಸಿಗಳನ್ನ ಬಿಡುಗಡೆ ಮಾಡಿದ್ದಾರೆ ಎಂಬುದರ ಬಗ್ಗೆ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ತಾವು ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡಿದರೆ ನಮ್ಮ ಒಂದು ರಾಜ್ಯದ ಕ್ಯಾಟಗರಿ ವೈಸ್ ಎಷ್ಟೆಷ್ಟು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ ತಮಗೆ ಒಂದು ಕನ್ಫರ್ಮೇಶನ್, ತಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಬರೀದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ. ಇದರ ಮುಂಚೆ ತಾವೇನಾದ್ರೂ ಚಾನೆಲ್ಗೆ ಹೊಸಬಿದ್ರೆ ಅಥವಾ ಒಂದು ಡೈಲಿ ಇದೇ ರೀತಿಯಾದಂತಹ ಒಂದು ಒಳ್ಳೆ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ಗಳು ತಾವು ಪಡಿಬೇಕು ಅಂದ್ರೆ ದಯವಿಟ್ಟು ಈಗಾಗಲೇ ತಾವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋ ಮುಂದುವರಿಸೋಣ. ಗಾಯ್ಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ ಒಂದು ಸ್ಟೇಟ್ ವೈಸ್ ಕಂಪ್ಲೀಟ್ ಆಗಿರುವಂತಹ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ಸ್ ಅನ್ನು ನಾನು ಇಲ್ಲಿ ಒಂದು ಓಪನ್ ಅನ್ನ ಮಾಡ್ಕೊಂಡಿದ್ದೀನಿ. ಈ ಒಂದು ಅಫಿಷಿಯಲ್ ಆಗಿರುವಂತಹ ಏನು ಸ್ಟೇಟ್ ವೈಸ್ ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ, ಇದು ಆಲ್ರೆಡಿ ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನಲ್ಲಿ ಅನೌನ್ಸ್ ಅನ್ನ ಮಾಡಿದ್ದಾರೆ, ರಿಲೀಸ್ ಅನ್ನ ಮಾಡಿದ್ದಾರೆ. ನಾವು ಹೇಗೆ ಬ್ರದರ್ ಡೌನ್ಲೋಡ್ ಅನ್ನ ಮಾಡ್ಕೊಂಡು ನಾವು ಚೆಕ್ಔಟ್ ಅನ್ನ ಮಾಡಬಹುದು ಅಂದ್ರೆ, ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಅನ್ನ ತಾವು ಪ್ರೆಸ್ ಅನ್ನ ಮಾಡಿದ್ರೆ ಒಂದು ಲೆಫ್ಟ್ ಸೈಡ್ ತಾವು ಒಂದು ಡಿಸ್ಕ್ರಿಪ್ಟಿವ್ ನೋಟಿಫಿಕೇಶನ್ ಅಂತ ನೋಡ್ತೀರಾ. ಅದರಲ್ಲಿ ಒಂದು ಸೆಕೆಂಡ್ ಆಪ್ಷನ್ ಒಂದು ಸರ್ಕಲ್ ವೈಸ್ ನೋಟಿಫಿಕೇಶನ್ ಅಂತ ಒಂದು ಇರುತ್ತೆ ಆಪ್ಷನ್. ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಡೈರೆಕ್ಟ್ ಆಗಿರುವಂತಹ ಈ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಸ್ಟೇಟ್ ವೈಸ್ ಒಂದು ನೋಟಿಸ್ ಅನ್ನ ತಾವು ಡೌನ್ಲೋಡ್ ಅನ್ನ ತಾವು ಮಾಡ್ಕೋಬಹುದು. ಮೊದಲು ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು, ಸರ್ಕಲ್ ನೇಮ್ ಅಂತ ಒಂದು ಕೊಟ್ಟಿದ್ದಾರೆ. ಅಂದ್ರೆ ಒಂದು ಸುಮಾರು 23 ಸರ್ಕಲ್ ಅಂತ ನಾವು ಏನು ಕರಿತೀವಿ, ಈ ಒಂದು ಮೊದಲು ಇಲ್ಲಿ ಒಂದು ಸರ್ಕಲ್ ನೇಮ್ ಅನ್ನ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ನೇಮ್ ಅಂತ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ತಾವು ಯಾವ ಒಂದು ರಾಜ್ಯಕ್ಕೆ ಅಪ್ಲೈ ಅನ್ನ ಮಾಡ್ತೀರಾ ಆ ಒಂದು ಲೋಕಲ್ ಲ್ಯಾಂಗ್ವೇಜ್ ತಮಗೆ ಗೊತ್ತಿರಬೇಕು, ಆ ಒಂದು ಸ್ಟೇಟ್. ಸೊ ಆ ಒಂದು ರೀಸನ್ ಇಂದ ಇಲ್ಲಿ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. UR ಕ್ಯಾಟಗರಿ ಅಂದ್ರೆ ಒಂದು ಜನರಲ್ ಕ್ಯಾಟಗರಿಗೆ ಎಷ್ಟೊಂದು ವೇಕೆನ್ಸಿಗಳು, OBC SC ST EWS PWA PWDB ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಇಲ್ಲಿ ತಾವು ಟೋಟಲ್ ನಂಬರ್ ಆಫ್ ಪೋಸ್ಟ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಸುಮಾರು 44,228 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಅನೌನ್ಸ್ ಅನ್ನ ಮಾಡಿದ್ದಾರೆ. ತಾವು ಟೋಟಲ್ ನಂಬರ್ ಆಫ್ ಕ್ಯಾಟಗರಿ ವೈಸ್ ಇಲ್ಲಿ ಮಾತಾಡಕ್ ಹೋದ್ರೆ ಜನರಲ್ ಒಂದು ಕ್ಯಾಟಗರಿಗೆ ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಸುಮಾರು 19,862 ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿಗಳು. ಅದು ಯಾರಿಗೆ ಅಂದ್ರೆ ಯಾರೆಲ್ಲ ಒಂದು ಜನರಲ್ ಒಂದು ಕ್ಯಾಟಗರಿಗೆ ಸೇರಿರ್ತಾರೆ. ಅದೇ ರೀತಿಯಾಗಿ ಒಂದು OBC ಒಂದು ಕ್ಯಾಟಗರಿ ಬಗ್ಗೆ ಮಾತಾಡಕ್ ಹೋದ್ರೆ ಇದು ಒಂದು ಪರವಾಗಿಲ್ಲ, 8,024 ಒಂದು ವೇಕೆನ್ಸಿಗಳು. ಅದೇ ರೀತಿಯಾಗಿ SC ಒಂದು ಕ್ಯಾಟಗರಿಗೆ 5,941 ವೇಕೆನ್ಸಿಗಳು ಮತ್ತು ST ಕ್ಯಾಟಗರಿಗೆ 4,892 ಒಂದು ಪೋಸ್ಟ್ಗಳು. EWS ಒಂದು ಕ್ಯಾಟಗರಿಗೆ
4330 ಮತ್ತು PWD ಅಂದ್ರೆ ಫಿಸಿಕಲ್ ವಿತ್ ಡಿಸಾಬಿಲಿಟಿ ಅಂತ ನಾವು ಏಕೇನು ಕರಿತೀವಿ, ಇದಕ್ಕೆ ಸುಮಾರು 333 ಮತ್ತು 373 ಈ ರೀತಿಯಾಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಏನು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಅದರಲ್ಲೂ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಯಾವ ಒಂದು ಸ್ಟೇಟ್ಗೆ ಎಷ್ಟೆಷ್ಟು ವೇಕೆನ್ಸಿಗಳು ಅಂತ ನಾವು ನೋಡೋಣ. ಮೊದಲನೇದಾಗಿ ಆಂಧ್ರ ಪ್ರದೇಶ್ ಯಾವ ಒಂದು ಲೋಕಲ್ ಲ್ಯಾಂಗ್ವೇಜ್ ಆಗಿರುತ್ತೆ, ಆಬ್ವಿಯಸ್ಲಿ ತೆಲುಗು ಆಗಿರುತ್ತೆ. ಇದರಲ್ಲಿ 656 ಜನರಲ್ ಒಂದು ಕ್ಯಾಟಗರಿಗೆ, OBCಗೆ 200, SCಗೆ 177, STಗೆ 88, EWSಗೆ 194, PWಗೆ 6. ಈ ರೀತಿಯಾಗಿ ತಾವು ನೋಡ್ಕೊಂಡು ಹೋದ್ರೆ ಈ ಒಂದು ಆಂಧ್ರ ಪ್ರದೇಶ್ಗೆ ಸುಮಾರು 1351 ಪೋಸ್ಟ್ ಅನ್ನ ಇಲ್ಲಿ ರಿಲೀಸ್ ಅನ್ನ ಮಾಡಿದ್ದಾರೆ. ಅಸ್ಸಾಂಗೆ ಏನೋ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಸ್ಸಾಮೀಸ್ ಆಗಿರುತ್ತೆ. ಇದಕ್ಕೆ ಏನೋ ಒಂದು ಜನರಲ್ಗೆ 356, OBCಗೆ 193, SCಗೆ 52, STಗೆ 75 ಆಗಿರುತ್ತೆ. EWSಗೆ 56, PWDಗೆ 9 ವೇಕೆನ್ಸಿಗಳು. ಇದು ಇಲ್ಲಿ 746 ಒಂದು ವೇಕೆನ್ಸಿಗಳು. ಅದೇ ರೀತಿಯಾಗಿ ಬಿಹಾರ್ಗೆ ಹಿಂದಿಯ ಒಂದು ಲೋಕಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇಲ್ಲಿ 1067 ಜನರಲ್ ಒಂದು ಕ್ಯಾಟಗರಿಗೆ. ಅದೇ ರೀತಿಯಾಗಿ ಇಲ್ಲಿ ಒಂದು OBCಗೆ 725 ಒಂದು ವೇಕೆನ್ಸಿಗಳು. ನಂತರ ಇಲ್ಲಿ SCಗೆ 371, STಗೆ 117 ಒಂದು ವೇಕೆನ್ಸಿಗಳು ಮತ್ತು EWSಗೆ ಏನು 220 ವೇಕೆನ್ಸಿಗಳು ಮತ್ತು PWDಗೆ 20 ವೇಕೆನ್ಸಿಗಳು. ಸುಮಾರು ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಇಲ್ಲಿ 2258 ಒಂದು ವೇಕೆನ್ಸಿಗಳು, ಒಂದು ಒಳ್ಳೆಯ ಒಂದು ವೇಕೆನ್ಸಿ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಛತ್ತೀಸ್ಗಢ ಆಗಿರ್ಬೋದು ಮತ್ತು ದಿಲ್ಲಿಗೆ ಇಲ್ಲಿ ತಾವು ಸೇಮ್ ಆಗಿರುವಂತಹ ಒಂದು ಲೋಕಲ್ ಲ್ಯಾಂಗ್ವೇಜಸ್ ಅನ್ನ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಛತ್ತೀಸ್ಗಢಗೆ 1338 ವೇಕೆನ್ಸಿಗಳು ಮತ್ತು ಇಲ್ಲಿ ದಿಲ್ಲಿಗೆ ಬರೀ 22 ಒಂದು ಪೋಸ್ಟ್ ಅನ್ನ ಇಲ್ಲಿ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಗುಜರಾತ್ ಬಗ್ಗೆ ಮಾತಾಡಕ್ ಹೋದ್ರೆ 2034 ಒಂದು ವೇಕೆನ್ಸಿಗಳು. ಹಿಮಾಚಲ್ ಪ್ರದೇಶ್ಗೆ 241 ಒಂದು ವೇಕೆನ್ಸಿಗಳು. ಅದೇ ರೀತಿಯಾಗಿ ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಯಾವ ಒಂದು ಸ್ಟೇಟ್ ಜಮ್ಮು ಕಾಶ್ಮೀರ್ಗೆ ತಾವು ಸ್ನೇಹಿತರೆ ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. 442 ಒಂದು ವೇಕೆನ್ಸಿಗಳು. ಇದರಲ್ಲಿ ಜನರಲ್ ಒಂದು ಕ್ಯಾಟಗರಿಗೆ ಇಲ್ಲಿ ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳನ್ನ ಅನೌನ್ಸ್ ಅನ್ನ ಮಾಡಿದ್ದಾರೆ. ಜಾರ್ಖಂಡ್ಗೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಸುಮಾರು 2104 ಒಂದು ವೇಕೆನ್ಸಿಗಳು. ಇದು ಒಂದು ಒಳ್ಳೆಯ ಒಂದು ವೇಕೆನ್ಸಿ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್, ನಮ್ಮ ಒಂದು ಕರ್ನಾಟಕ ಒಂದು ರಾಜ್ಯದ ಬಗ್ಗೆ ಮಾತಾಡಕ್ ಹೋದ್ರೆ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಜನರಲ್ ನ ಒಂದು ಕ್ಯಾಟಗರಿಗೆ 827 ಒಂದು ಪೋಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. OBCಗೆ 446 ಒಂದು ವೇಕೆನ್ಸಿಗಳು, SCಗೆ 264 ವೇಕೆನ್ಸಿಗಳು, STಗೆ 130 ಒಂದು ವೇಕೆನ್ಸಿಗಳು. ಅದೇ ರೀತಿಯಾಗಿ EWSಗೆ 230 ಒಂದು ವೇಕೆನ್ಸಿಗಳು, PWD ಎಗೆ ಮತ್ತು PWD ಬಿಗೆ 7 ಮತ್ತು 22 ವೇಕೆನ್ಸಿಗಳು. ಸುಮಾರು 1940 ಒಂದು ವೇಕೆನ್ಸಿಗಳನ್ನ ಇಲ್ಲಿ ಒಂದು ಅನೌನ್ಸ್ ಅನ್ನ ಮಾಡಿದ್ದಾರೆ. ಬ್ರದರ್, ಇದು ಒಂದು ಕಮ್ಮಿ ಆಗಿರುವಂತಹ ಒಂದು ವೇಕೆನ್ಸಿನ? ಆಬ್ವಿಯಸ್ಲಿ ಇಲ್ಲ, ಒಂದು ಒಳ್ಳೆಯ ಒಂದು ವೇಕೆನ್ಸಿಗಳು. ನಾನು ಅತಿ ಬೇಗವಾಗಿ ಒಂದು ಡಿವಿಷನ್ಗೆ ಯಾವ ಒಂದು ಡಿವಿಷನ್ ಅಲ್ಲಿ ಎಷ್ಟೆಷ್ಟು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಅದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ. ಖಂಡಿತವಾಗಿ ತಾವು ಶಾಕ್ ಆಗ್ತೀರಾ. ಕಾರಣ ಏನಂದ್ರೆ ನಿಮ್ಮ ಒಂದು ಡಿವಿಷನ್ ಅಲ್ಲಿ, ನಿಮ್ಮ ಒಂದು ಅಕ್ಕಪಕ್ಕದಲ್ಲಿರುವಂತಹ ಒಂದು ಡಿವಿಷನ್ ಅಲ್ಲಿ ಒಂದು ಬಂಪರ್ ಆಗಿರುವಂತಹ ಒಂದು ವೇಕೆನ್ಸಿ ಅಂತಾನೆ ಹೇಳ್ಬೋದು. ಕೇರಳಗೆ 2433 ಒಂದು ವೇಕೆನ್ಸಿಗಳು ಮತ್ತು ಮಹಾರಾಷ್ಟ್ರಗೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು 4011 ಒಂದು ವೇಕೆನ್ಸಿಗಳು. ನಾರ್ತ್ ಈಸ್ಟ್ ಆಗಿರ್ಬೋದು 3083 ಒಂದು ವೇಕೆನ್ಸಿಗಳು. ಅದೇ ರೀತಿಯಾಗಿ ಒಡಿಸ್ಸಾಗೆ 48 ಒಂದು ವೇಕೆನ್ಸಿಗಳು ಮತ್ತು ಪಂಜಾಬ್ಗೆ 187 ಒಂದು ವೇಕೆನ್ಸಿಗಳು. ತಮಿಳುನಾಡಿಗೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ತಮಿಳುನಾಡಿನ ಒಂದು ಸರ್ಕಲ್ಗೆ ಸುಮಾರು 3789 ಒಂದು ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿದ್ದಾರೆ. ಉತ್ತರಾಖಂಡ್ಗೆ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು 4588 ಒಂದು ವೇಕೆನ್ಸಿಗಳು. ಅದೇ ರೀತಿಯಾಗಿ ವೆಸ್ಟ್ ಬೆಂಗಾಲ್ಗೆ ತಾವು ನೋಡಬಹುದು 1238. ಅದೇ ರೀತಿಯಾಗಿ ವೆಸ್ಟ್ ಬೆಂಗಾಲ್ ಅಲ್ಲೇ ಒಂದು ಸಬ್ ಡಿವಿಷನ್ ಅಲ್ಲಿ 2441 ವೇಕೆನ್ಸಿಗಳನ್ನು ರಿಲೀಸ್ ಅನ್ನ ಮಾಡಿ ಟೋಟಲ್ ಆಗಿ 44,228 ಒಂದು ವೇಕೆನ್ಸಿಗಳನ್ನ ಈ ಬಾರಿ ರಿಲೀಸ್ ಅನ್ನ ಮಾಡಿದ್ದಾರೆ. ಸ್ನೇಹಿತರೆ, ಒಂದು ಬಂಪರ್ ಆಗಿರುವಂತಹ ಒಂದು ಅವಕಾಶ, ಒಂದು ಬಂಪರ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಂತಾನೆ ಹೇಳ್ತೀನಿ. ಇಲ್ಲಿ ಜನರಲ್ ನ ಒಂದು ಕ್ಯಾಟಗರಿಗೆ ತಾವು ಅಬ್ಸರ್ವ್ ಅನ್ನ ಮಾಡಿದಾಗ ಈ ಬಾರಿ ಈ ಒಂದು ಕ್ಯಾಟಗರಿಗೆ ಸೇರಿರುವಂತಹ ಒಂದು ಕ್ಯಾಂಡಿಡೇಟ್ಗಳು ಒಂದು ಒಳ್ಳೆಯ ಒಂದು ಪೋಸ್ಟ್ ಅನ್ನ ಇಲ್ಲಿ ತಾವು ಅಬ್ಸರ್ವ್ ಅನ್ನ ಮಾಡಬಹುದು. ಈ ಎಲ್ಲಾ ಒಂದು ಪೋಸ್ಟ್ಗಳು ಸುಮಾರು
BPM ನಲ್ಲಿ ಕೆಲವೊಂದು ಪೋಸ್ಟ್ ಗಳನ್ನ ಡಿವೈಡ್ ಅನ್ನ ಮಾಡಿದ್ದಾರೆ ಮತ್ತು ABPM ನಲ್ಲಿ ಕೆಲವೊಂದು ಪೋಸ್ಟ್ ಗಳನ್ನ ತಾವು ಡಿವೈಡ್ ಅನ್ನ ಮಾಡಿದ್ದಾರೆ. ನಾವು ಯಾವ ರೀತಿ ನಾವು ಕ್ಯಾಟಗರಿ ವೈಸ್ ಯಾವ ಒಂದು ಡಿವಿಷನ್ ಗೆ ಯಾವ ಒಂದು ಪೋಸ್ಟ್ ಮೇಲೆ ಅಂದ್ರೆ ಒಂದು BPM ABPM ಮೇಲೆ ಎಷ್ಟೆಷ್ಟು ಒಂದು ಪೋಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅದು ಹೇಗೆ ನಾವು ತಿಳ್ಕೋಬಹುದು ಅಂದ್ರೆ ಅದು ಕೂಡ ಒಂದು ಡಿವಿಷನ್ ವೈಸ್ ನಾನು ಏನೋ ಒಂದು ಡಿಸ್ಟ್ರಿಕ್ಟ್ ವೈಸ್ ವೇಕೆನ್ಸಿಗಳನ್ನ ಒಂದು ಅಪ್ಡೇಟ್ ಅನ್ನು ಕೊಟ್ಟಂತಹ ಒಂದು ಸಂದರ್ಭದಲ್ಲಿ ನಾನು ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಓಕೆನಾ. ಆಬ್ವಿಯಸ್ಲಿ ಈ ಒಂದು BPM ಪೋಸ್ಟ್ ಏನಿದೆ ಇದು ಒಂದು ಮೊದಲೇ ಒಂದು ಪ್ರಿಫರೆನ್ಸ್ ಆಗಿರುತ್ತೆ, ಒಂದು ಒಳ್ಳೆಯ ಒಂದು ಪೋಸ್ಟ್ ಆಗಿರುತ್ತೆ. ನಂತರ ಒಂದು ಸೆಕೆಂಡ್ ABPM ಎನ್ನುವಂತಹ ಒಂದು ಪೋಸ್ಟ್ ಇದು ಒಂದು ಸೆಕೆಂಡ್ ಲೆವೆಲ್ ಅಲ್ಲಿ ತಾವು ಈ ಒಂದು ಪೋಸ್ಟ್ ಅನ್ನ ತಾವು ನೋಡಬಹುದು. ಸ್ನೇಹಿತರೆ, ಈ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ತಾವೇನು ಈ ಒಂದು ನೋಟಿಫಿಕೇಶನ್ ಈ ಒಂದು ಸ್ಟೇಟ್ ವೈಸ್ ಒಂದು ನೋಟಿಸ್ ತಾವೇನು ನೋಡ್ತಿದ್ದೀರಾ ಅದರ ಒಂದು ಏನೊಂದು PDF ಫಾರ್ಮ್ ಅನ್ನು ನಾನು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಶೇರ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ತಾವು ಪ್ರತಿಯೊಬ್ಬರು ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನಿಂದ ಇದನ್ನು ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ತಾವು ಒಂದು ಸಲ ತಾವು ಚೆಕ್ಔಟ್ ಅನ್ನ ತಾವು ಮಾಡೋಕೆ ಟ್ರೈ ಅನ್ನ ಮಾಡಿ. ಇಷ್ಟು ಸ್ನೇಹಿತರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಸ್ಟೇಟ್ ವೈಸ್ ರಾಜ್ಯದ ಒಂದು ಏನು ಒಂದು ಬಹಳ ಕಂಪ್ಲೀಟ್ ಆಗಿರುವಂತಹ ಒಂದು ಏನು ವೇಕೆನ್ಸಿಗಳು ಮತ್ತು ಪೋಸ್ಟ್ಗಳು ಆಗಿರುತ್ತೆ. ಓಕೆನಾ. ಅತಿ ಬೇಗವಾಗಿ ನಾನು ಹೇಳಿದಿನಲ್ಲ ನಿಮ್ಮ ಒಂದು ಡಿವಿಷನ್ ನಿಮ್ಮ ಒಂದು ಏನೋ ಒಂದು ಡಿಸ್ಟ್ರಿಕ್ಟ್ ವೈಸ್ ಎಷ್ಟು ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಅತಿ ಬೇಗವಾಗಿ ನಾನು ವಿಡಿಯೋ ಅನ್ನ ನಾನು ಶೇರ್ ಅನ್ನ ಮಾಡ್ಕೊಳ್ತೀನಿ. ನಂತರ ತಾವು ಅಪ್ಲೈ ಅನ್ನ ಮಾಡಕ್ಕೆ ತಾವು ಪ್ರಯತ್ನ ಮಾಡಿ. ಓಕೆನಾ. ಸೊ ಇದೇ ರೀತಿಯಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ಗಳಿಗೋಸ್ಕರ ತಾವು ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಪ್ರತಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.